ನಮಸ್ಕಾರ. ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧ ನೀಡಿರುವ ಹೇಳಿಕೆ ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕೇಂದ್ರ ಸರ್ಕಾರ ಈಗ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರತಿಪಕ್ಷಗಳ ಮೇಲೆ ಗೂಬೆ ಕೂರಿಸುವಂತಹ ಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾಗ ಮೌನವಾಗಿದ್ದ ಸಚಿವರು ಈಗ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಲ್ತಾ ಇದ್ದಂತೆ ದಿಢೀರ್ ಜಾಗೃತರಾಗಿ ಹೇಳಿಕೆ ನೀಡ್ತಾ ಇರೋದು ಅವರ ಒಂದು ರಾಜಕೀಯ ಲಾಭದ ಉದ್ದೇಶವನ್ನ ಎತ್ತಿ ತೋರಿಸ್ತಾ ಇದೆ. ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹೊರಬಿದ್ದು ತಿಂಗಳುಗಳೇ ಕಳೆದ್ರು ದೇಶದಾದ್ಯಂತ ಲಕ್ಷಾಂತರ ಯುವಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಷ್ಟೆಲ್ಲಾ ಪ್ರತಿಭಟನೆಗಳು ನಡೀತಾ ಇದ್ದಾಗ, ವಿದ್ಯಾರ್ಥಿಗಳು ಕಣ್ಣೀರಿಡ್ತಾ ಇದ್ದಾಗ ಕಾಣಿಸದಂತಹ ಶಿಕ್ಷಣ ಸಚಿವರು ಇಷ್ಟು ದಿನ ಎಲ್ಲಿ ಹೋಗಿದ್ರು? ಆಗ ಕಾಣಿಸದ ಧರ್ಮ, ಕರ್ತವ್ಯ ಮತ್ತು ಕಾಳಜಿ ಈಗ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಗೆ ಭಾಗವಹಿಸಿದಾಗ ನೆನ್ಪಾಯ್ತಾ ಇವರಿಗೆ ಅಂತ ದೇಶದ ಜನರು ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ. ಮೊನ್ನೆ ತಾನೇ ತಮ್ಮ ಭವಿಷ್ಯಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಯುವ ಜನರ ಮೇಲೆ ಪೊಲೀಸರು ಬೂಟುಗಾಲಿಂದ ಒದ್ದು ಎಳೆದಾಡಿ ಅತ್ಯಂತ ಕ್ರೂರವಾಗಿ ದೌರ್ಜನ್ಯವನ್ನ ನಡೆಸಿದ್ರು. ಖಾಕಿ ಪಡೆಯನ್ನ ಬಳಸಿಕೊಂಡು ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸೋದಕ್ಕೆ ಯತ್ನಿಸಿದ ಈ ರೌಡಿಸಂ ಮತ್ತು ದೌರ್ಜನ್ಯದ ವಿರುದ್ಧ ಶಿಕ್ಷಣ ಸಚಿವರು ಯಾಕೆ ಒಂದೇ ಒಂದು ಮಾತು ಆಡ್ಲಿಲ್ಲ? ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಆ ದೌರ್ಜನ್ಯಕ್ಕೆ ಸಚಿವರ ಬಳಿ ಯಾವುದೇ ಉತ್ತರವಿಲ್ವೇ? ಅಥವಾ ಆ ಹಿಂಸಾಚಾರಕ್ಕೆ ಸರ್ಕಾರದ ಮೌನವೇ ಸಮ್ಮತಿಯೇ? ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಪ್ರತಿಭಟನೆಗೆ ಧುಮುಕ್ತಾ ಇದ್ದಂತೆ ಕೇಂದ್ರ ಸರ್ಕಾರಕ್ಕೆ ನಡುಕ ಆರಂಭ ಆಗಿದೆ. ನೋಡಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ರಾಷ್ಟ್ರೀಯ ಮಟ್ಟದ ಬೆಂಬಲ ಸಿಗ್ತಾ ಇದ್ದಂತೆ ತಕ್ಷಣವೇ ಎಕ್ಸ್ ಖಾತೆಯಲ್ಲಿ ಹೇಳಿಕೆ ನೀಡಲು ಪ್ರತ್ಯಕ್ಷರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ಆತುರವೇ ಹೇಳ್ತದೆ. ಅವರಿಗೆ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ತಮ್ಮ ಅಧಿಕಾರದ ಮೇಲಿರುವ ಆತಂಕವೇ ಹೆಚ್ಚಾಗಿದೆ ಅಂತ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಮಹಾ ಅಪರಾಧವನ್ನ ತಡೆಯೋದಕ್ಕೆ ವಿಫಲರಾಗಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ನಗೆಪಾಟಲಿಗೀಡು ಮಾಡಿರುವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಉಪದೇಶ ನೀಡುವ ಯಾವ ನೈತಿಕ ಹಕ್ಕು ಇಲ್ಲ. ನೀಟ್ ಹಗರಣದ ಸಂಪೂರ್ಣ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ತಕ್ಷಣವೇ ತಮ್ಮ ರಾಜೀನಾಮೆಯನ್ನ ನೀಡಬೇಕು. ರಾಜೀನಾಮೆ ನೀಡಿದ ನಂತರ ಅಷ್ಟೇ ಅವರು ಪ್ರಜಾಪ್ರಭುತ್ವದ ಅಥವಾ ಚರ್ಚೆಯ ಮಾತುಗಳನ್ನಾಡೋದು ಸೂಕ್ತ. ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಸಂಸತ್ತಿನ ಚರ್ಚೆಯ ನೆಪ ಒಡ್ಡೋದು ಪ್ರಜಾಸತ್ತಾತ್ಮಕ ಮೌಲ್ಯ ಅಲ್ಲ, ಅದು ಕೇವಲ ಜಾರಿಕೊಳ್ಳುವ ತಂತ್ರ. ಧರ್ಮೇಂದ್ರ ಪ್ರಧಾನ್ ಅವರೇ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರದ ದಾಹ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಲಕ್ಷಾಂತರ ಯುವಕರ ಭವಿಷ್ಯ ಮತ್ತು ಜೀವನ ನಾಶ ಆಗ್ತಾ ಇದ್ರು ಅವರಿಗೆ ಕುರ್ಚಿ ಉಳಿಸಿಕೊಳ್ಳೋದೇ ಮುಖ್ಯ ಆಗಿದೆ. ನಿಮ್ಮ ಅಧಿಕಾರದ ಕುರ್ಚಿಗೆ ಇಂದು ಲಕ್ಷಾಂತರ ಅಮಾಯಕ ಯುವಕರ ಕಣ್ಣೀರು ಮತ್ತು ಅವರ ರಕ್ತದ ಕಲೆ ಅಂಟಿಕೊಂಡಿದೆ ಅನ್ನೋದನ್ನ ಸರ್ಕಾರ ಮರಿಬಾರದು. ವಿದ್ಯಾರ್ಥಿಗಳ ಶಾಪ ಮತ್ತು ಯುವ ಜನರ ಆಕ್ರೋಶ ಯಾವುದೇ ಸರ್ಕಾರವನ್ನು ಸುಮ್ಮನೆ ಬಿಟ್ಟಿಲ್ಲ. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರೇ, ಅಧಿಕಾರ ಮತ್ತು ಪೊಲೀಸ್ ಬಲದಿಂದ ಯುವಕರ ಧ್ವನಿಯನ್ನ ಅಡಗಿಸಬಹುದು ಅನ್ನುವಂತಹ ನಿಮ್ಮ ಭ್ರಮೆ ಇದೆಯಲ್ಲ, ಅದು ಜಾಸ್ತಿ ದಿನ ನಡೆಯೋದಿಲ್ಲ ರೀ. ವಿದ್ಯಾರ್ಥಿಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಆರೋಪಿಸುವ ಮೊದಲು ಅವರನ್ನ ಬೀದಿಗೆ ತಳ್ಳಿದ್ದು ಯಾರು ಅನ್ನುವಂಥದ್ದನ್ನ ನೀವೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ದೇಶದ ಯುವ ಜನತೆ ಜಾಗೃತರಾಗಿದ್ದಾರೆ. ನಿಮ್ಮ ಈ ಸುಳ್ಳು ರಾಜಕೀಯ ನಾಟಕ, ಸುಳ್ಳು ಭರವಸೆಗಳು ಮತ್ತು ದೌರ್ಜನ್ಯಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಜನ ವಿರೋಧಿ ಮತ್ತು ವಿದ್ಯಾರ್ಥಿ ವಿರೋಧಿ ನಡೆಗೆ ಸಾರ್ವಜನಿಕರೇ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.